ಮೋದಿ ಅವರಿಗೆ ಚೊಂಬು ತೋರಿಸೋಕೆ ಅಂತ ಬಂದಿದ್ದ ಮೊಹಮ್ಮದ್ ನಲ್ಪಾಡ್ ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಮೋದಿ ಅವರು ಬರೋಕು ಮುಂಚೆ ಅಂದ್ರೆ ಅರ್ಧ ಗಂಟೆ ಮುಂಚೆನೆ ಬಂದು ಕಾರ್ನಲ್ಲಿ ವೇಟ್ ಮಾಡ್ತಾ ಇದ್ರಂತೆ ನಲ್ಪಾಡ್ ಸಾಹೇಬ್ರು. ಆದ್ರೆ ಆ ಕಾರಿಗೆ ನಂಬರ್ ಪ್ಲೇಟ್ ಇರಲಿಲ್ಲ. ಅವರು ಕುಳಿತುಕೊಂಡಂತಹ ಕಾರು ಅಥವಾ ಅವರು ಚಲಿಸಿಕೊಂಡು ಬಂದಂತಹ ಕಾರು ಯಾವುದೇ ರೀತಿ ನಂಬರ್ ಪ್ಲೇಟ್ ಅನ್ನ ಹೊಂದಿರಲಿಲ್ಲ. ಹೀಗಾಗಿ ನಲ್ಪಾಡ್ ಅಂಡ್ ಗ್ಯಾಂಗ್ ಪೊಲೀಸರ ಅತಿಥಿಯಾಗಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಚೊಂಬು ತೋರಿಸಲು ಯತ್ನಿಸಿದ್ದ ಯುವ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ನಲ್ಪಾಡ್ ಅವರನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಬಂಧಿಸಿರುವಂತಹ ಘಟನೆ ನಡೆದಿದೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆದಂತಹ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದ ಸಮಾವೇಶ ಅಥವಾ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಮೋದಿ ಪಾಲ್ಗೊಂಡಿದ್ರು. ಸಮಾವೇಶದ ಬಳಿಕ ಮೋದಿ ಹಿಂದಿರುಗ್ತಾ ಇದ್ರು. ಈ ವೇಳೆ ಮೇಖ್ರಿ ಸರ್ಕಲ್ ಬಳಿ ಚೊಂಬು ಪ್ರದರ್ಶನಕ್ಕೆ ಕಾಂಗ್ರೆಸ್ ಮುಖಂಡರು ಯತ್ನಿಸಿದ್ರು. ಯುವ ಕಾಂಗ್ರೆಸ್ ಮುಖಂಡ ನಲ್ಪಾಡ್ ನೇತೃತ್ವದಲ್ಲಿ ಮೋದಿಗೆ ಚೊಂಬು ತೋರಿಸುವಂತಹ ಕಾರ್ಯಕ್ರಮವನ್ನ ಅಥವಾ ಒಂದು ಪ್ರಯತ್ನವನ್ನ ಪ್ರತಿಭಟನೆ ಮಾಡುವಂತಹ ಪ್ರಯತ್ನವನ್ನ ಮಾಡೋದಕ್ಕೆ ಮುಂದಾಗಿದ್ರು. ಈ ವೇಳೆ ನಲ್ಪಾಡ್ ಸೇರಿದಂತೆ ಇಬ್ಬರು ಕಾಂಗ್ರೆಸ್ ಮುಖಂಡರನ್ನ ಅಥವಾ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ವೇಳೆ ಪೊಲೀಸರೊಂದಿಗೆ ವಾಗ್ವಾದಕ್ಕೆ ಇಳಿದಿದ್ದಾರೆ ನಲ್ಪಾಡ್ ಸಾಹೇಬ್ರು. ಜೊತೆಗೆ ಚೊಂಬು ತೋರಿಸಿ ಪ್ರದರ್ಶನ ಮಾಡೋದು ತಪ್ಪಾ ಸಾಹೇಬ್ರೆ ಅಂತ ಆಕ್ರೋಶವನ್ನ ಸಹ ಹೊರಹಾಕಿದ್ದಾರೆ.